ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಿಂಹ ರಾಶಿಯವರ ಫೆಬ್ರವರಿ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಸಿಂಹ ರಾಶಿಯವರಿಗೆ ಸಪ್ತಮ ಭಾವದಲ್ಲಿ ಶನಿ ಭಗವಾನರು ಇರೋದ್ರಿಂದ ನೀವು ಮಾಡ್ತಕ್ಕಂಥ ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ಏರಿಳಿತಗಳು ಜಾಸ್ತಿ ಇದೆ. ಬಹುತೇಕವಾಗಿ ಸಮಸ್ಯೆಗಳೇ ಜಾಸ್ತಿ ಅಂತ ಹೇಳಿದರೂ ತಪ್ಪಾಗಲಾರದು. ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಅನುಭವಿಸುವ ಸಾಧ್ಯತೆಗಳು ಇರುವ ಕಾರಣ ಸಾಧ್ಯ ಆದರೆ ಈ ರಾಶಿಯವರು ಶನಿ ಭಗವಾನರಿಗೆ ಶನಿವಾರಗಳಂದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಎಳ್ಳೆಣ್ಣೆ ದೀಪ ಹಚ್ಚತಕ್ಕಂಥದ್ದು, ಎಳುಬತ್ತಿಯ ದೀಪ ಹಚ್ಚಿ 8 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ. ವಿಶೇಷವಾಗಿ ಈ ರಾಶಿಯವರು ಬನ್ನಿ ಪತ್ರೆ, ಬಿಲ್ವ ಪತ್ರೆ ಅಥವಾ ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ. ಈ ರಾಶಿಯವರು ಈ ಸಂದರ್ಭದಲ್ಲಿ ಯಾರನ್ನೇ ನಂಬಿ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥದ್ದಾಗಲಿ ಅಥವಾ ಬೇರೆ ಇತರರು ಸಹಾಯ ಮಾಡ್ತಾರೆ ಅಥವಾ ಏಳು ಟೈಮ್ಗೆ ಅನುಕೂಲ ಮಾಡಿಕೊಡ್ತಾರೆ ಅಂತಕ್ಕಂಥ ಅಭಿಲಾಷೆ ಇಟ್ಕೊಂಬೋದು ಸ್ವಲ್ಪ ಅಷ್ಟೊಂದು ಉತ್ತಮ ಅಲ್ಲ. ಹಾಗೆ ಈ ರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೋಬೇಕಾಗ್ತದೆ. ನಾಗದೋಷದ ಪ್ರಭಾವದಿಂದ ನೀವು ಆರೋಗ್ಯದಲ್ಲಿ ಏರುಪೇರಾದಂಥ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡು ಸಹ ಸರಿಯಾದ ರೀತಿಯಲ್ಲಿ ಗುಣಮುಖರಾಗದೆ ಇರ್ತಕ್ಕಂಥ ಅವಕಾಶಗಳಿರೋದ್ರಿಂದ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಮಂಗಳವಾರ ಅಥವಾ ಷಷ್ಠಿ ಪಂಚಮೆಗಳಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಅಥವಾ ನಾಗನ ಸಾನ್ನಿಧ್ಯಗಳಲ್ಲಿ ಮಂಗಳವಾರ ಆಗಿರ್ಬೋದು ಅಥವಾ ಷಷ್ಠಿ ಪಂಚಮಿಯ ದಿನಗಳಂದು ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಎಳ್ನೀರಿನ ಅಭಿಷೇಕವನ್ನು ಮಾಡಿಸೋದ್ರಿಂದಲೂ ಸಹ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗ್ತದೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಹಾಗೆ ವಾಹನದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳಿರೋದ್ರಿಂದ ವಾಹನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ವಾಹನ ರಿಪೇರಿಗೆ ಬರಲಿಕ್ಕೂ ಸಾಧ್ಯತೆ ಇರ್ತದೆ. ನೋಡಿಕೊಂಡು ರಿಪೇರಿ ಮಾಡಿಸ್ಕೊಂಡು ಹೋಗ್ತಕ್ಕಂಥದ್ದು ಉತ್ತಮ. ಈ ರಾಶಿಯವರು ಶನಿವಾರಗಳಂದು ಕಟ್ಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು. ಹಾಗೆ ಕಪ್ಪು ನೀಲಿ ವಸ್ತ್ರಗಳನ್ನು ಧಾರಣೆ ಮಾಡೋದು ಉತ್ತಮ ಅಲ್ಲ. ನಾನ್ ವೆಜ್ಜನ್ನು ತಿನ್ನಬಾರ್ದು. ಎಲ್ಲ ವಿಚಾರಗಳಲ್ಲಿ ಪ್ರಾಮಾಣಿಕರಾಗಿ ಇದ್ದಷ್ಟು ಶನಿ ಭಗವಾನರ ಶುಭ ಫಲಗಳು ಸಿಗಲಿಕ್ಕೆ ಕಾರಣ ಆಗುತ್ತೆ. ಇನ್ನು ಈ ರಾಶಿಯವರು ವಿಶೇಷವಾಗಿ ಗುರುಬಲ ಸಹ ಇಲ್ಲದೆ ಇರೋದರಿಂದ ಹಣಕಾಸಿನ ವಿಚಾರಗಳಲ್ಲಿ ತಾವು ಹೊಂದ್ಕೊಂಡಂಥ ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷೆಯನ್ನು ಮುಟ್ಟೋದಕ್ಕಾಗೋದಿಲ್ಲ. ಶುಭ ಕಾರ್ಯ ಮಾಡೋದಕ್ಕಾಗಲಿ ಅಥವಾ ಮನೆ ಕಟ್ಟೋದಕ್ಕಾಗಲಿ ಅಥವಾ ವಾಹನ ತೆಗಿತಕ್ಕಂಥ ಕಾರ್ಯಗಳಿಗಾಗಲಿ ಈಗ ನಡೀತಾ ಇರ್ತಕ್ಕಂಥ ಸಮಯ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಸಾಧ್ಯ ಆದರೆ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಸಾಯಿಬಾಬಾ ಮಂದಿರ ಅಥವಾ ವಿಷ್ಣುವಿನ ದೇವಸ್ಥಾನಗಳಲ್ಲಿ ಅಥವಾ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಅಶ್ವತ್ಥ ವೃಕ್ಷಕ್ಕೆ ಗುರುವಾರಗಳಂದು ಪೂಜೆ ಮಾಡಿ 12 ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ. ಈ ರಾಶಿಯವರು ಯಾವಾಗಲೂ ಅರಿಶಿಣದ ತಿಲಕವನ್ನು ಗಂಧ ಧಾರಣೆ ಮಾಡ್ಕೊಂಬೋದ್ರಿಂದ ಅದರಿಂದ ನೆಗೆಟಿವ್ ವೈಬ್ರೇಷನ್ ಕ್ಲಿಯರ್ ಆಗಿ ಉತ್ತಮವಾದಂಥ ಫಲಾಫಲಗಳು ಸಿಗಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿಯೇ ರಾಘವೇಂದ್ರ ಸ್ವಾಮಿ ಫೋಟೋಕ್ಕಾಗಿರ್ಬೋದು ಅಥವಾ ದತ್ತಾತ್ರೇಯರ ಚಿತ್ರಪಟಕ್ಕಾಗಿರ್ಬೋದು ಅಥವಾ ಗಣಪತಿ ದೇವರ ಚಿತ್ರಪಟಕ್ಕಾಗಿರ್ಬೋದು
ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಓದಲಿಕ್ಕೆ ಕೂತ್ಕೊಂಡ್ರೆ ನಿಮಗೆ ಉತ್ತಮ ಫಲಗಳು ಸಿಗ್ತವೆ. ಗಣಪತಿ ದೇವರನ್ನು ಪೂಜೆ ಮಾಡಿದಾಗ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ ಪಕ್ಷ 108 ಸಾರಿ ಜಪ ಮಾಡಿ ಓದೋದ್ರಿಂದ ಬಹಳ ಉತ್ತಮವಾಗಿರ್ತದೆ. ಒಂದು ವೇಳೆ ನೀವು ಓದ್ತಕ್ಕಂಥ ಕೊಠಡಿಯಲ್ಲಿದ್ದಾಗ ಆಲಸ್ಯ ಬಂದರೆ ಅಥವಾ ನಿದ್ದೆ ಬರೋ ರೀತಿಯಲ್ಲಿ ಆದರೆ ಅಥವಾ ಜಾಡ್ಯತೆ ಉಂಟಾದರೆ ನಿಮ್ಮ ಓದುವ ಡೈರೆಕ್ಷನನ್ನು ಬದಲಾವಣೆ ಮಾಡ್ಕೊಳ್ಳಿ ಅಥವಾ 5 ನಿಮಿಷ ವಾಕಿಂಗ್ ಮಾಡಿ ಅನಂತರ ನೀವು ಓದಲಿಕ್ಕೆ ಕೂತ್ಕೊಂಬೋದು ಬಹಳ ಉತ್ತಮ. ಇನ್ನು ಈ ರಾಶಿಯವರಿಗೆ ಹಣಕಾಸಿನ ವಿಚಾರಗಳಲ್ಲಿಯೂ ಸಹ ತಾವು ಅಂದುಕೊಂಡಷ್ಟು ಪ್ರಗತಿಯನ್ನು ಸಾಧಿಸೋಕ್ಕಾಗಲ್ಲ. ಒಂದು ವೇಳೆ ಸಾಲ ತೆಗೆದುಕೊಂಡಿದ್ರೆ ಯಾರಿಂದಲಾದರೂ ಅಥವಾ ಸಾಲ ನೀವು ಯಾರಿಗಾದರೂ ಕೊಟ್ಟಿದ್ರೆ ನೀವು ಅಂದುಕೊಂಡಂಥ ಸಮಯಕ್ಕೆ ಹಣ ಸಿಗದೇ ಇರುವ ಕಾರಣ ನಿಧಾನವಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಜಾಗ್ರತೆ ವಹಿಸಿ ಆ ಕಾರ್ಯವನ್ನು ಮುನ್ನಡೆಸೋದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಪೇಜನ್ನು ಫಾಲೋ ಮಾಡಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.